ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ರಾಶಿಯ ಅನುಗುಣವಾಗಿ ವಾರ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ 3ನೇ ಮನೆಯಲ್ಲಿದ್ದಾನೆ. ಅದು ಬುಧ ಮತ್ತು ರಾಹು ಜೊತೆ ಇದ್ದಾನೆ. ಅದೇ ರೀತಿ ಸೂರ್ಯ ಅಂದರೆ 10ನೇ ಮನೆ ಸೂರ್ಯ ಮತ್ತು ವ್ಯಯಸ್ಥಾನ ಅಂದರೆ 12ನೇ ಮನೆ ಶುಕ್ರ, 12ನೇ ಮನೆಯವನಾಗಿ ಅವನು 6ನೇ ಮನೆಯವನಾಗಿ ಸೂರ್ಯ ಶುಕ್ರ ಮತ್ತು 3ನೇ ಮನೆ ಮತ್ತು 4ನೇ ಮನೆಯ ಶನಿ, ಈ 3 ಗ್ರಹಗಳು ಕೂಡ ನಿಮಗೆ ಪಂಚಮಕ್ಕೆ ಬಂದಿದ್ದಾವೆ, ಅಂದರೆ 5ನೇ ಮನೆಗೆ ಬಂದಿದ್ದಾವೆ. ವೃಶ್ಚಿಕ ರಾಶಿಯವರಿಗೆ ಯೋಗ ಅಂತ ಹೇಳ್ಬೋದು. ಯಾಕಂದರೆ ವೃಶ್ಚಿಕ ರಾಶಿಯವರು ಕೂಡ ಈ ಸತತ ಈ ಒಂದು ವರ್ಷದಿಂದ ಕೂಡ ತುಂಬ ಕಷ್ಟಪಡ್ತಾ ಇದ್ದೀರಿ. ಯಾಕಂದರೆ ಗುರು ಕೂಡ ನಿಮಗೆ ಒಳ್ಳೆ ಜಾಗದಲ್ಲಿಲ್ಲ, ಅಂದರೆ ಅಷ್ಟಮದಲ್ಲಿದ್ದಾನೆ. ಗುರು 8ನೇ ಮನೆಯಲ್ಲಿದ್ದು ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಇಲ್ಲ. ಈ ಗುರು ಬದಲಾವಣೆಯಿಂದ ಬಹಳಷ್ಟು ನೊಂದಿದ್ದೀರಿ, ಬೆಂದಿದ್ದೀರಿ ಅಂತ ಹೇಳ್ಬೋದು. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಟೈಮು ಏನಿದೆ, ಈ ಸೂರ್ಯನ ಒಂದು ಶುಕ್ರ ಸೂರ್ಯ ಶನಿಯ ಒಂದು ಬದಲಾವಣೆಯಿಂದ, ಅದೇ ರೀತಿ ಕುಜ ಕೂಡ ನಿಮಗೆ 3ನೇ ಮನೆ 4ನೇ ಸ್ಥಾನ ಸುಖ ಸ್ಥಾನಕ್ಕೆ ಬಂದಿರೋದ್ರಿಂದ ಖಂಡಿತ ನಿಮಗೆ ಯಾವ ಕೆಲಸ ಆದರೂ ನೀವೇನೇ ಮುಟ್ರಿ ಅದೆಲ್ಲ ಚಿನ್ನ ಆಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವೇನು ಹೇಳ್ತೀವಿ ಅದೇ ರೀತಿ. ಆದರೆ ನಿಮ್ಮ ಮನಸ್ಸಿನ ಭಾವನೆ ಒಂದೇ ಥರ ಇರಬೇಕು. ನಿಮ್ಮ ಗೋಲು ನೀವು ರೀಚ್ ಮಾಡೋವಂಥ ಒಂದು ಅತ್ಯುತ್ತಮ ಸಮಯ ಅಂದರೆ ಇದೇ ಆಗಿರುತ್ತೆ. ನೀವೇನೆಲ್ಲ ಕಾಯ್ತಾ ಇದ್ದೀರಿ, ನಮಗೆ ಒಳ್ಳೆ ಟೈಮ್ ಬರಬೇಕು, ನಾವೇನು ಮಾಡಿದ್ರು ನಮ್ಮ ಕೆಲಸ ಆಗ್ತಿಲ್ಲ, ನಮಗೆಲ್ಲ ಕಡೆಯಿಂದ ತೊಂದರೆಗಳು ಗೊಂದಲಗಳಲ್ಲಿ ಇದರ ನಡುವೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರಿ, ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋವಂಥ ಒಂದು ಟೈಮು ಇದಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಈ ವಾರದಿಂದ ಒಂದೊಳ್ಳೆ ಟೈಮ್ ಅಂತ ಅಂದ್ಕೊಳ್ಳಿ. ಯಾರಿಗೆ ವೃಶ್ಚಿಕ ರಾಶಿಯವ್ರ ಮನೇಲಿ ಮೊದಲಿಗೆ ಕೆಲಸ ಕಾರ್ಯ ಏನು ನಿಂತಿರುತ್ತೆ, ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಆಗುತ್ತೆ. ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ನಾರ್ಮಲ್ ಕೆಲಸ, ನಿಮ್ಮ ಏನೇ ಕೆಲಸದಲ್ಲಿ ಅದರಲ್ಲಿ ಏಳಿಗೆ ಮತ್ತು ಪ್ರಮೋಷನ್ಸು, ಇಲ್ಲ ಕಂಪನಿಗಳು ಮಾಡೋದಾದರೆ ಕಂಪನಿಯಲ್ಲಿ ತುಂಬ ಲಾಭವನ್ನು ನೋಡೋದು, ಇದೆಲ್ಲವೂ ಕೂಡ ವೃಶ್ಚಿಕ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ ವೃಶ್ಚಿಕ ರಾಶಿಯವ್ರಿಗೆ ಹಳೆಯ ಆಸ್ತಿ ಪಾಸ್ತಿ ಏನಿರುತ್ತೆ ಅದೆಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ. ತುಂಬ ದಿವಸದಿಂದ ಕೋರ್ಟು ಕೇಸು ಅಂತ ಏನು ನಡೀತಿರುತ್ತೆ ಅದರಿಂದ ಕೂಡ ನೀವು ಹೊರಗಡೆ ಬರ್ತಾ ಹೋಗ್ತೀರಿ. ವೃಶ್ಚಿಕ ರಾಶಿಯವ್ರಿಗೆ ಕೇಸ್ ಆಗಿರ್ಬೋದು, ಕಂಪ್ಲೇಂಟ್ ಆಗಿರ್ಬೋದು, ಇವೆಲ್ಲ ವಜಾ ಆಗೋ ಅಂಥ ಒಂದು ಟೈಮು ವೃಶ್ಚಿಕ ರಾಶಿಯವ್ರದ್ದಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಲಾಭ ಸ್ಥಾನದಲ್ಲಿ ಇರ್ತೀರಿ, ತುಂಬ ಒಳ್ಳೆಯ ಒಂದು ಯೋಗವನ್ನು ಪಡ್ಕೊಳ್ತಾ ಇದ್ದೀರಿ. ಮತ್ತು ನೋಡಿ, ನಿಮಗೆ 2ನೇ ಮನೆ ಗುರು ನಿಮಗೆ ಎಲ್ಲೊಂದು ಕಡೆ ಅಷ್ಟಮದಲ್ಲಿರ್ಬೋದು. ಆದರೆ ನಿಮ್ಮ ಒಂದು ರಾಶಿಯಾಧಿಪತಿ ಕುಜ ನಿಮಗೆ 4ನೇ ಮನೆ ಸುಖ ಸ್ಥಾನದಲ್ಲಿದ್ದು ವಾಹನ ತಗೊಳ್ಳೋದು, ಮನೆ ಕಟ್ಟೋ ಅಂಥದ್ದು ಇದೆಲ್ಲವೂ ಕೂಡ ಆಗ್ತಿರುತ್ತೆ. ಎಲ್ಲೋ ಒಂದು ಕಡೆ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ವಹಿಸಬೇಕಾಗತ್ತೆ. ಇಲ್ಲ ತಾಯಿಗೆ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಟರೆ ನಿಮಗೆ ಸೂರ್ಯ ಮತ್ತು ಶುಕ್ರ ಮತ್ತು ಶನಿ, ಯಾಕಂದರೆ ನಿಮಗೆ 3ನೇವನಾಗಿ 4ನೇವನಾಗಿ ಅವನು ನಿಮಗೆ 5ನೇ ಮನೆ ಪಂಚಮದಲ್ಲಿ ಇದ್ದಾಗ ನಿಮಗೆ ಒಳ್ಳೆ ಮಕ್ಕಳು ಹುಟ್ಟೋದಾಗಿರ್ಬೋದು. ಈ ಟೈಮಲ್ಲಿ ನಿಮಗೆ ಮಕ್ಕಳಾದರೆ ತುಂಬ ಯೋಗದಲ್ಲಿರ್ತಾರೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಮತ್ತು ಮಕ್ಕಳಿಂದ ತುಂಬ ಆದಾಯ ಅಂತ ಹೇಳ್ಬೋದು. ನಿಮ್ಮ ಮನೆ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲೋ ಒಂದು ಕಡೆ ದೊಡ್ಡ ಹುದ್ದೆಯಲ್ಲಿರೋದು, ಅಥವಾ ನಿಮ್ಮ ಮಕ್ಕಳು ಯಾವುದಾದ್ರೂ ಕಂಪನಿಗಳು ನಡೆಸ್ತಿದ್ರೆ ಅದರಲ್ಲಿ ಲಾಭವನ್ನು ನೋಡುವಂಥದ್ದು, ಖುಷಿ ವಿಚಾರ, ಮಕ್ಕಳಿಂದ ತುಂಬ ಖುಷಿಯಾಗಿರೋದು, ಅಥವಾ ಮಕ್ಕಳಿಗೆ ಮದುವೆ ಮುಂಜಿ ಮಾಡುವಂಥದ್ದು, ಅಥವಾ ಮಕ್ಕಳನ್ನು ಒಳ್ಳೆ ಎಜುಕೇಷನ್ಗೋಸ್ಕರ ಬೇರೆ ಕಡೆ ಕಳಿಸೋದು, ಇಲ್ಲ ಒಳ್ಳೆ ಕಾಲೇಜು ಒಳ್ಳೆ ಸ್ಕೂಲಲ್ಲಿ ಸೀಟ್ ಸಿಕ್ಕೋದು, ಇದೆಲ್ಲವೂ ಕೂಡ ಒಂದು ಖುಷಿ ವಿಚಾರ ಬರ್ತಾ ಹೋಗುತ್ತೆ ಅಲ್ವಾ. ನಿಮ್ಮ ಮಕ್ಕಳಿಗೆ ಮಕ್ಕಳಾಗುವಂಥದ್ದು, ತುಂಬ ವರ್ಷದಿಂದ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ನೋಡಿ, ನಿಮಗೆ ಸಪ್ತಮ ದೃಷ್ಟಿ, ಯಾಕಂದರೆ ಸೂರ್ಯ ಮತ್ತು ಶುಕ್ರ ಶನಿಯ 3 ಗ್ರಹಗಳ ಸಪ್ತಮ ದೃಷ್ಟಿ, 3 ಗ್ರಹಗಳ ದೃಷ್ಟಿ ಒಂದೇ ಸಮ ನಿಮಗೆ ಕನ್ಯಾ ರಾಶಿಗೆ ಬೀಳೋದ್ರಿಂದ ನಿಮ್ಮ ಮನೆಯ 11ನೇ ಮನೆ ಅಂದರೆ ಲಾಭಸ್ಥಾನ, ನಿಮ್ಮ ಮನೆಯ 11ನೇ ಮನೆ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ನಿಮಗೆ 11ನೇ ಮನೆಗೆ ಸತತ 3 ಗ್ರಹಗಳ ದೃಷ್ಟಿ ಅಂದರೆ ಸಾಮಾನ್ಯ ಅಲ್ಲ. 3 ಗ್ರಹಗಳ ದೃಷ್ಟಿ ಬಿದ್ದು ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಲಕ್ಷ್ಮಿ ತಾಂಡವನೇ ಆಡ್ತಾಳೆ ಅಂತ ಹೇಳ್ಬೋದು. ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಹೇಳೋದ್ನಲ್ಲ, ಯಾವುದೇ ಹಳೇ ವಸ್ತು ಆಗಿರ್ಬೋದು ಅದು ಕೂಡ ನಿಮ್ಗೆ ಇವಾಗ ಕೆಲಸಕ್ಕೆ ಬರುತ್ತೆ. ಅಂದರೆ ನೀವು ಬೇಡ ಅಂತ ಬಿಟ್ಟಿರ್ತೀರ, ಅದು ಕೂಡ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ಬೋದು. ಜೊತೆಗೆ ನಿಮ್ಮ ಒಂದು ಬಾಂಧವ್ಯ ರಿಲೇಷನ್ಶಿಪ್ಪು ಏನು ಬಿಟ್ಟೋಗಿರುತ್ತೆ ಅದೆಲ್ಲೋ ಒಂದು ಕಡೆ ಇವಾಗ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಏನು ಕಳ್ಕೊಂಡಿರ್ತೀರಿ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ವಾರದಿಂದ ನಿಮ್ಮ ಟೈಮು ಬಹಳ ಬದಲಾಗಿದೆ, ಬಹಳ ಪರಿಹಾರ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಟೈಮ್ ಚೆನ್ನಾಗಿದೆ ನನಗೇನೂ ಇಲ್ಲ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ನೀವು ಇದೇ ಟೈಮ್ಗೆ ಕಾಯ್ತಿರ್ತೀರ. ಯೋಗದಲ್ಲಿ ಯೋಗ
ಯೋಗವನ್ನು ಕಂಡುಕೊಳ್ಳಿ. ಅಂದರೆ ನಿಮ್ಗೆ ಯೋಗ ಬರ್ತಾ ಇದೆ, ಅದಕ್ಕೆ ಅದೃಷ್ಟಕ್ಕಾಗಿ ಇನ್ನೂ ಒಂದು ಯೋಗ ನಮಗೆ ಹೆಚ್ಚಾಗಲಿ, ಯಾವುದೇ ಅಡೆತಡೆಗಳು ಬರ್ದಿರ ಇರಲಿ ಅಂತ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ನೋಡಿ, ವೃಶ್ಚಿಕ ರಾಶಿಯವರು ಟೈಮ್ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ನಿಮ್ಮ ಮನಸ್ಥಿತಿಯನ್ನು ಕುಗ್ಗಿಸ್ಕೊಳ್ತೀರಾ. ಹಾಗಾಗಿ ಯಾಕಂದರೆ 2ನೇ ಮನೆಗೆ ಶನಿ ದೃಷ್ಟಿ, ಧನಸ್ಥಾನಕ್ಕೆ ಶನಿ ದೃಷ್ಟಿ ಬೀಳುತ್ತೆ. ಆದರೆ ಶನಿ ನಿಮಗೆ ತುಂಬ ಒಳ್ಳೆಯವನೇ ಆಗಿರ್ತಾನೆ. ಕೆಲಸ ಕಾರ್ಯದಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಬರ್ತಾ ಇರುತ್ತೆ. ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ, ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದನ್ನು ಸ್ವಲ್ಪ ನಿಮ್ಮನ್ನು ನೀವು ಅದಕ್ಕೆ ಅಳವಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಸೋಂಬೇರಿತನವನ್ನು ಸ್ವಲ್ಪ ಬಿಡಬೇಕಾಗತ್ತೆ. ಇದೊಂದು ಮಾಡಿದ್ರೆ ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೀವು ಮಾಡಬೇಕಾಗಿರುವಂತಹ ಒಂದು ಏನಪ್ಪ ಅಂದರೆ, ನೀವು ಫಾಲೋ ಮಾಡಬೇಕಾಗಿರುವಂಥ ಒಂದು ನಂಬರು ಈ ವಾರ ಅಂತ ಬಂದಾಗ ನೋಡಿ, ನೀವು 5 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿ, ಮತ್ತು 9 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ಮತ್ತು ತಿಲಕ ಕುಂಕುಮವನ್ನು ಅತಿ ಹೆಚ್ಚು, ಈ ಕೆಂಪು ಕುಂಕುಮವನ್ನು ನೀವು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಒಂದು ಚುಕ್ಕೆ ಹಣೆ ಮೇಲೆ ಇಟ್ಕೊಳ್ಬೇಕಾಗತ್ತೆ. ಆ ಒಂದು ದೇವ್ರ ಕುಂಕುಮ ಆಗಿರ್ಬೋದು, ವಿಭೂತಿಗಿಂತ ಕುಂಕುಮ, ಸಿಂಧೂರ, ನಿಮಗೆ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಆಗಿರಲಿ ಒಂದು ಸ್ವಲ್ಪ ಕುಂಕುಮವನ್ನು ವಾರ ಪೂರ್ತಿ ಯೂಸ್ ಮಾಡಿ. ನೀವು ಆಮೇಲೆ ನೋಡಿ ನಿಮ್ಮ ರಿಸಲ್ಟ್ ಹೇಗಿರುತ್ತೆ ಅಂತ. ಅದರಲ್ಲೂ ಒಂದು ದೇವ್ರ ಕುಂಕುಮವನ್ನು ಹಚ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ, ಹಾಗೆ ನೇರವಾಗಿ ಕೂಡ ನಮ್ಮನ್ನು ಭೇಟಿ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಆಗಿರ್ಬೋದು, ವಾಸ್ತು ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಯಾವುದೇ ಸಮಸ್ಯೆಗೆ ನಮ್ಮಲ್ಲಿ ಕೊಡುವಂತಹ ನಮ್ಮ ಸ್ಟೋನು ಕ್ರಿಸ್ಟಲ್ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಿ. ಹಾಗೆ ನಮ್ಮೊಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಆದರೂ ನೀವು ನಿಮ್ಮ ಜಾತಕವನ್ನು ತಿಳ್ಕೊಳ್ಬೋದು. ಮತ್ತು ನಿಮ್ಮ ನೇಮ್ ನಂಬರು, ನಿಮ್ಮ ಹೆಸರಿಂದ ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಭೇಟಿ ಮಾಡಿ. ಒಳ್ಳೆಯದಾಗಲಿ.